ಸತ್ಯವೇದ ಹೇಳ್ತದೆ. ಅಲೋ, ಸೃಷ್ಟಿಗಳಲ್ಲಿಯೇ ಪ್ರಥಮ ಫಲ ಯಾರು? ವಂಚನೆ ಯಾರು? ಅತಿಶಯ ಯಾರು? ಅದ್ಭುತ ಯಾರು? ದೇವರ ಮಕ್ಕಳಾಗಿರುವಂತ ನೀವು ನಾನುವೇ. ಜಗತ್ತಲ್ಲಿ ಅವರು ದೊಡ್ಡವರು, ಇವರು ದೊಡ್ಡವರು, ಇವರ ಆಶೀರ್ವಾದ ದೊಡ್ಡದು, ಅವರ ಆಶೀರ್ವಾದ ದೊಡ್ಡದಂತ ನಾವು ಹೇಳಿಕೊಳ್ಳುತ್ತಾವೆ. ಅನೇಕರು ಒಪ್ಪಿಕೊಳ್ಳುತ್ತಾರೆ, ಹೊಗಳಿಕೊಳ್ಳುತ್ತಾರೆ. ಸೃಷ್ಟಿ ಮಾಡಿದಂತ ದೇವರನ್ನೇ ಅರಿಯದೇ ಇರುವಂತ ಜಗತ್ತಿದು. ಪ್ರಾಣಿಗಳಿಗೆ ಹುಟ್ಟಿದ ಪ್ರಾಣಿ, ಪಕ್ಷಿಗಳಿಗೆ ಹುಟ್ಟಿದ ಪಕ್ಷಿ, ವಾಕ್ಯಕ್ಕೆ ಹುಟ್ಟಿದು ವಾಕ್ಯವಾಗಿರಬೇಕು. ಅದೇ ನಾನು ದೇವರಿಗಾಗಿ ಇಷ್ಟು ಮಾಡ್ತೀನಿ. ಈ ಒಂದೇ ವಿಷಯದಲ್ಲಿ ನಾನು ವೀಕ್ ಆಗಿದ್ದೀನಿ. ಈ ಒಂದೇ ವಿಷಯ ದೇವರು ನನಗೆ ಅಡ್ಜಸ್ಟ್ ಮಾಡುವುದಿಲ್ಲವಾ? ಇದು ಒಂದು ವಿಷಯ ದೇವರಿಗಾಗಿ ಪ್ರಿಯವಾಗಿ ಎಷ್ಟೋ ಮಾಡುವಂತ ನನಗೆ ದೇವರು ಇದನ್ನು ಅಡ್ಜಸ್ಟ್ ಮಾಡುವುದಿಲ್ವಾ? ಮಾಡುವುದಿಲ್ಲ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಎಂಬುದಾದ ವಾಕ್ಯದ ಮೂಲಕ ಆತನ ಸೂಚಿತದ ಪ್ರಕಾರ ದೇವರು ನಮ್ಮನ್ನು ಹುಟ್ಟಿಸಿ ಎಲ್ಲಿತಾನಂದ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರ ಒಳಗಡೆ ತಗೊಂಡು ಹೋಗಿ ನಮ್ಮ ಜೀವವನ್ನು ಇರ್ತಾನೆ. ಸಮಯ ಬಹಳ ಕಡಿಮೆ ಇದೆ. ಸಂಚಿತವಾಗಿ ದೇವರ ವಾಕ್ಯವನ್ನು ಗಮನಿಸೋಣ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ ಓದೋಣ. ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ. ಹಲೋ, ಗಮನಿಸಿ. ಆತನ ಸೂಚಿತದ ಪ್ರಕಾರ ದೇವರು ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಹಲೋ, ಗಮನಿಸ್ರಿ. ಯಾರ ಮಾತು ಕೇಳಿ ನಿಮ್ಮ ಜೀವನದಲ್ಲಿ ನಿಮ್ಮ ಚಟುವಟಿಕೆಗಳು, ನಡವಳಿಕೆಗಳು, ನಿಮ್ಮ ಕುಟುಂಬದ ಆಲೋಚನೆಯನ್ನು ನಿರ್ಣಯ ಮಾಡ್ತಾ ಇದ್ದೀರಾ? ನೀವು ಯಾರಕ್ಕೆ ಹುಟ್ಟಿದ್ರಿ ಗೊತ್ತಾ? ನೀವು ಯಾರೆಂದ ಗೊತ್ತಾ? ಈ ಲೋಕದಲ್ಲಿ ಅನೇಕರು ವಂಡರ್ ಅಂತಾರೆ, ಆಶ್ಚರ್ಯ ಅಂತಾರೆ, 7 ಅತಿಶಯ ಅಂತಾರೆ. ಸತ್ಯವೇದ ಹೇಳ್ತದೆ, ಅಲೋ, ಸೃಷ್ಟಿಗಳಲ್ಲಿಯೇ ಪ್ರಥಮ ಫಲ ಯಾರು? ವಂಡರ್ ಯಾರು? ಅತಿಶಯ ಯಾರು? ಅದ್ಭುತ ಯಾರು? ದೇವರ ಮಕ್ಕಳಾಗಿರುವಂತ ನೀವು ನಾನುವೇ ಪ್ರಥಮ ಫಲ, ಅತಿಶಯ, ವಂಡರ್. ಹಲ್ಲೆಲೂಯಾ. ಯಾರಿಗೆ ಹುಟ್ಟಿದವಂತ? ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿದ್ದಾನೆ. ಹಲ್ಲೆಲೂಯಾ. ದೇವರ ಸೂಚಿತದ ಪ್ರಕಾರ ಪುನಃ ನಮ್ಮನ್ನು ಹುಟ್ಟಿಸಿದ. ಶಾಪದಲ್ಲಿ ಹುಟ್ಟಿದವರು, ಪಾಪದಲ್ಲಿ ಹುಟ್ಟಿದವರು, ಕರ್ಮದಲ್ಲಿ ಹುಟ್ಟಿದವರನ್ನ ಪುನಃ ದೇವರು ತನ್ನ ವಾಕ್ಯದಲ್ಲಿ ಹುಟ್ಟಿಸಿ, ನೀನು ಸಾಮಾನ್ಯವಾದನಲ್ಲ, ನೀನು ಸಾಮಾನ್ಯವಾದವರಲ್ಲ. ಸೂರ್ಯನಕ್ಕಿಂತ, ಚಂದ್ರನಕ್ಕಿಂತ, ನಕ್ಷತ್ರಗಳಿಗಿಂತ, ಈ ಜಗತ್ತಲ್ಲಿ ನೀವು ನೋಡುವಂತ ಎಲ್ಲ ಆಶ್ಚರ್ಯಕ್ಕಿಂತ ಪ್ರಥಮ ಫಲ ನೀನೇ ಎಂಬುದಾಗಿ ನಿನ್ನನ್ನು, ನನ್ನನ್ನು, ನಿಮ್ಮನ್ನು, ನನ್ನನ್ನು ಆತನ ವಾಕ್ಯದಲ್ಲಿ ಹುಟ್ಟಿಸಿದ್ದಾನೆ. ಹಲ್ಲೆಲೂಯಾ. ನೋಡಿ, ಮಕ್ಕಳು ಹುಟ್ಟಿದ್ರೆ ಒಂದು ತಂದೆ ತರ ಇರಬೇಕು, ತಾಯಿ ತರ ಇರಬೇಕು, ಅಜ್ಜ ತರ ಇರಬೇಕು, ಅಂಕಲ್ ತರ ಇರಬೇಕು, ಯಾರೋ ಕುಟುಂಬದಲ್ಲಿ ಒಬ್ಬ ತರ ಇರಬೇಕು. ಇಲ್ಲದಿದ್ರೆ ಅದು ಹಾಸ್ಪಿಟಲ್ ಅಲ್ಲಿ ಚೇಂಜ್ ಆಗಿರ್ತದೆ. ಹೌದಲ್ಲ? ಯಾರೋ ತರ ಇದ್ರೆ ತಾನೆ ಆ ಕುಟುಂಬದ ಮಗು. ಇಲ್ಲದಿದ್ರೆ ನಿನ್ನ ಹಾಸ್ಪಿಟಲ್ ಅಲ್ಲಿ ಏನೋ ತಪ್ಪಾಗಿ ತಗೊಂಡ್ಬಂದಿರೋ ಹೇಳೋ ಅಂತ ಹೇಳ್ತಾರೆ. ಅದೇ
ಅದೇ ತರ ಪ್ರಾಣಿಗಳಿಗೆ ಹುಟ್ಟಿದ ಪ್ರಾಣಿ, ಪಕ್ಷಿಗಳಿಗೆ ಹುಟ್ಟಿದ ಪಕ್ಷಿ, ವಾಕ್ಯಕ್ಕೆ ಹುಟ್ಟಿದು ವಾಕ್ಯವಾಗಿರಬೇಕು. ಹಲ್ಲೆಲೂಯ. ವಾಕ್ಯದ ಸಾರೂಪ್ಯವು ಅದರಲ್ಲಿ ಇರಲೇಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾರು ಈ ವಾಕ್ಯದಲ್ಲಿ ಹುಟ್ಟಿದಾರೋ ಅವರಿಗೆ ಹೆಸರೆಂಬುತ್ತ ದೇವರ ಮಗಳು, ದೇವರ ಮಗಳು ಅಂತ. ಈ ವಾಕ್ಯದಲ್ಲಿ ಹುಟ್ಟದೇ ಇರುವವರು ದೇವರ ಮಗಳು, ದೇವರ ಮಗಳಲ್ಲ. ಈ ವಾಕ್ಯ ಯಾರನ್ನ ಎತ್ತಿತ್ತೋ ನೋಡ್ರಿ, ಜಗತ್ತಲ್ಲಿ ಅವರು ದೊಡ್ಡವರು, ಇವರು ದೊಡ್ಡವರು, ಇವರ ಆಶೀರ್ವಾದ ದೊಡ್ಡದು, ಅವರ ಆಶೀರ್ವಾದ ದೊಡ್ಡದಂತ ನಾವು ಹೇಳಿಕೊಳ್ಳುತ್ತಾ ಇದ್ದೇವೆ. ಅನೇಕರು ಉಬ್ಬಿಕೊಳ್ಳುತ್ತಾರೆ, ಹೊಗಳಿಕೊಳ್ಳುತ್ತಾರೆ. ಸೃಷ್ಟಿ ಮಾಡಿದಂತ ದೇವರನ್ನೇ ಅರಿಯದೇ ಇರುವಂತ ಜಗತ್ತಿದು. ದೇವರು ಯಾರಂತ ಗೊತ್ತಿಲ್ಲ. ನಮಗಾದರೂ ಸೃಷ್ಟಿಸಿದಂತ ದೇವರು ಯಾರೆಂಬುದಾಗಿ ನಮಗೆ ಗೊತ್ತುಂಟು. ಹಲ್ಲೆಲೂಯ. ಸಮಸ್ತವನ್ನು ಉಂಟು ಮಾಡಿದಂತ ಸತ್ಯ ದೇವರನ್ನ ತಿಳಿದಂತ ಸಂತತಿ ಅಯ್ಯ. ಈ ಸಂತತಿ ಪ್ರಥಮ ಫಲ. ಲೋಕವು ಏನೇನೋ ಅತಿಶಯ ಅಂತ ನೋಡ್ತಾ ಇದೆ. ಪರಲೋಕ ದೇವರು ನಿನ್ನನ್ನು ನನ್ನನ್ನು ನೋಡಿ ನೀನೇ ಅತಿಶಯ, ನೀನೇ ಪ್ರಥಮ ಫಲ, ನೀನೇ ಶ್ರೇಷ್ಠ, ನೀನೇ ವಿಶೇಷ ಎಂಬುದಾಗಿ ನಮ್ಮನ್ನು ನೋಡಿ ಹೇಳುತ್ತಾರೆ. ಆದರೆ ಕ್ರೈಸ್ತರಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ನಾನು ದರಿದ್ರ, ನನ್ನಂತ ಒಬ್ಬ ವ್ಯಕ್ತಿ ಹುಟ್ಟಿರಲೇಬಾರದು ಅಂತ. ಇವರಿಗೆ ಮನಸ್ಸೇ ಇಲ್ಲ. ಇವರಿಗೆ ಮನಸ್ಸೇ, ನಾನು ದರಿದ್ರ, ನೀನ್ ಹೆಂಗ್ ದರಿದ್ರ, ನೀನು ಪ್ರಥಮ ಬಲ, ನೀನು ಶ್ರೇಷ್ಠ, ನೀನು ವಿಶೇಷ ಎಂಬುದಾಗಿ ವಾಕ್ಯ ನಮಗೆ ಹೇಳಿಕೊಡುತ್ತದೆ. ಇನ್ನೊಂದು ನೋಡೋಣ, 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ ಗಮನಿಸಿರಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನೀ ಏನ್ ಮಾಡಿದಿರಿ? ಹಲೋ, ನೀನ ತಂದೆ ಗೋಪಾಲ ಅಂತ ತಿಳ್ಕೊಳ್ಳಿ. ಗೋಪಾಲಕ್ಕೆ ಹುಟ್ಟಿದವನು ಈಗ ಪುನರ್ಜನ್ಮ ಎತ್ತು ಯೇಸುವಿಗೆ ಹುಟ್ಟಿದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಗಂಗವಾಕ್ಕೆ ಹುಟ್ಟಿದವನು ಈಗ ಪುನರ್ಜನ್ಮ ಎತ್ತು ಯೇಸುವಿಗೆ ಹುಟ್ಟಿದಾನೆ. ಹಲ್ಲೆಲೂಯ. ವಾಕ್ಯ ನಮಗೆ ಏನ್ ಕೊಟ್ಟಿದಂತೆ? ಪುನರ್ಜನ್ಮ. ಈ ಪುನರ್ಜನ್ಮದಲ್ಲಿ ಕೊಟ್ಟಂತ ಒಂದು ಜನ್ಮದ ಅದ್ಭುತ ಏನ್ ಗೊತ್ತಾ ನಿಮಗೆ? ಅತಿಶಯ ಏನ್ ಗೊತ್ತಾ? ಓದ್ ಮಗಳ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ಓ, ಆ ಜನ್ಮವು ನಾಶವಾಗುವಂತ ಬೀಜದಿಂದ ಉಂಟಾಗಿದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದ. ಕರೆಗಳ ತಟ್ಟು ನಾಶವಾಗದೆ ಇರುವಂತ ಬೀಜದಿಂದ ಉಂಟಾಗಿದೆ. ಸೊ ಪುನರ್ಜನ್ಮ. ನಾವು ಮೊದಲು ನಮ್ಮ ತಾಯಿನ ಹೊಟ್ಟೆಯಲ್ಲಿ ಹುಟ್ಟಿ ಬಂದೇವೆ. ನಮ್ಮ ತಲೆಮಾರು ಶಾಪಕ್ಕೆ ಕಾರಣನಾಗಿ, ನಮ್ಮ ತಲೆಮಾರು ಪಾಪದ ಶಾಪದ ಕಾರ್ಯಗಳೆಲ್ಲ ನಮ್ಮ ತಲೆ ಮೇಲೆ ಹೊತ್ತುಕೊಂಡು ಹುಟ್ಟಿದ್ದೇವೆ. ದರಿದ್ರನಾಗಿ, ಪಾಪಿಯಾಗಿ, ದಾಸತ್ವದಲ್ಲಿ ಗುಲಾಮನಾಗಿ ಇದ್ದಂತ ನಮ್ಮನ್ನ ಪುನರ್ಜನ್ಮ ಕೊಟ್ಟಿದ್ದು ಯಾವುದು ಗೊತ್ತಾ? ದೇವರ ಸೂಚಿತದ ಪ್ರಕಾರ ಆತನ ವಾಕ್ಯದಿಂದ ಪುನಃ ದೇವರು ನಮ್ಮನ್ನ ಹುಟ್ಟಿಸಿದ್ದಾರೆ. ಹಲ್ಲೆಲೂಯ. ಅದು ನಾಶವಾಗುವುದಕ್ಕಾಗಿ ಅಲ್ಲ. ಈಗ ಹುಟ್ಟಿದು ಇದು ನಾಶವಾಗುವುದಿಲ್ಲ. ಇದಕ್ಕೆ ನಾಶನವೇ ಇಲ್ಲ. ಅದಕ್ಕೆ ವಾಕ್ಯ ಹೇಳುತ್ತದೆ, 1 ಯೋಹನ ಪತ್ರಿಕೆ 3:9 ಹೇಳುತ್ತದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಎಲ್ಲಿಂದ ಹುಟ್ಟಿದವನು? ದೇವರಿಂದ ಹುಟ್ಟಿದವನು ಯಾಕಯ್ಯ ಪಾಪ ಮಾಡುವುದಿಲ್ಲ? ವಾಕ್ಯ ಹೇಳುತ್ತದೆ, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ದೇವರ ಜೀವವು ಅವನಲ್ಲಿ ನೆಲೆಗೊಂಡಿರುವಂತ ಕಾರಣ ಅವನು ಪಾಪ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗಮನಿಸಿ, ನೀನು ಯಾರಕ್ಕೆ ಹುಟ್ಟಿದಿ ಅನ್ನುವಂಥ ಪರಿಜ್ಞಾನ ಸಭೆಗೆ ತುಂಬಾ ಅವಶ್ಯ. ಯಾರತ್ರ ಆಲೋಚನೆ ಕೇಳ್ತಾ ಇದ್ದೀ? ಯಾರನ್ನ ಹುಟ್ಟಿದ್ರು? ಯಾವುದು ನಿನ್ನ ಕಾಲಿಗೆ ದೀಪ? ಯಾವುದು ನಿನ್ನ ದಾರಿಗೆ ಬೆಳಕು? ಯಾವುದು ನಿನ್ನ ಉದ್ಧಾರ ಮಾಡುತ್ತದೆ? ಯಾವುದು ನಿನ್ನನ್ನು ಶ್ರೇಷ್ಠವಾಗಿ ಮಾಡುತ್ತದೆ?
ಯಾವುದು ನಿನಗೆ ತೃಪ್ತಿ ಕೊಡಿಸುತ್ತದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಭೈಕರು ಮೂರ್ಖರಂದರಾಗಬೇಡ. ದೇವರಿಂದ ಹುಟ್ಟದೇ ಇರುವವನು ನಿನಗೆ ಅನ್ಯನು. ಅವನು ಯಾರು ಬೇಕಾಗಿರಲಿ, ಈ ಭೂಮಿಯಲ್ಲಿ ನಿನಗೆ ರಕ್ತ ಸಂಬಂಧವಾಗಿರಲಿ, ದೇವರಿಂದ ಹುಟ್ಟದೇ ಇರುವ ಬೀಜ ಅದು ನಾಶನವುಳ್ಳ ಬೀಜ. ನಾಶನವುಳ್ಳದಂತ ಬೀಜ ನಿನಗೆ ಒಳ್ಳೆಯದನ್ನ ಹೇಳಕ್ಕೆ ಸಾಧ್ಯನಾ? ನಾಶನವುಳ್ಳದಂತ ಬೀಜದಿಂದ ನೀನು ಉದ್ಧಾರ ಆಗಲಿಕ್ಕೆ ಸಾಧ್ಯನಾ? ಸತ್ಯವೇದ ಹೇಳುತ್ತದೆ, ನೀನು ನಾಶನ ಇಲ್ಲದಂತ ಬೀಜಕ್ಕೆ ಹುಟ್ಟಿದವನು. ಆದ ಕಾರಣ ದೇವರಿಂದ ಹುಟ್ಟಿದವರು ಪಾಪ ಮಾಡುವುದಿಲ್ಲ. ಕಾರಣ ವಾಕ್ಯದ ಜೀನು, ವಾಕ್ಯದ ಬೀಜ ಅವನ ಒಳಗಡೆ ಈ ನೆಲೆಗೊಂಡಿರುವಂತ ಕಾರಣ ಅವನು ಪಾಪ ಮಾಡುವುದಿಲ್ಲ. ವಾಕ್ಯ ಹೇಳ್ತದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವುದಿಲ್ಲ. ಯಾಕೆಂದ್ರೆ ದೇವರ ವಾಕ್ಯದ ಜೀನು ಅದರ ಒಳಗಡೆ ಇದೆ. ಅದು ಮಾತ್ರ ಅಲ್ಲ, ಆ ವಾಕ್ಯಕ್ಕೆ ಪಾಪದ ಸ್ವಭಾವವೇ ಇಲ್ಲ. ನಿನ್ನನ್ನು ನನ್ನನ್ನು ಹುಟ್ಟಿಸಿದಂತ ವಾಕ್ಯಕ್ಕೆ ಏನಿಲ್ಲ, ಪಾಪದ ಸ್ವಭಾವ ಇಲ್ಲದಂತ ಕಾರಣ ದೇವರಿಂದ ಹುಟ್ಟಿದಂತ ನಾವು ಪಾಪ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದರಿಂದಲೇ ಕೆಳಗೆ ವಾಕ್ಯ ಹೇಳ್ತದೆ, 10ನೇ ವಾಕ್ಯ, ಇದರಿಂದಲೇ ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನ ಮಕ್ಕಳೆಂಬುದು ಗೊತ್ತಾಗ್ತದೆ. ಇದರಿಂದ ದೇವರಿಂದ ಹುಟ್ಟಿದು ಪಾಪ ಮಾಡುವುದಿಲ್ಲ. ಹೆಂಗಪ್ಪ ಗೊತ್ತಿರುವುದು ಇವರು ದೇವರ ಮಕ್ಕಳು, ದೇವರ ಮಕ್ಕಳಲ್ಲ ಅಂದ್ರೆ ಹೇಗೆ ಗೊತ್ತಿರುವುದು? ಪಾಪ ಮಾಡುವವನು ದೇವರ ಮಕ್ಕಳಲ್ಲ, ಪಾಪ ಮಾಡದೇ ಇರುವವನು ದೇವರ ಮಕ್ಕಳು. ಹಲ್ಲೆಲೂಯಾ. ಇದುವೇ ನಮ್ಮನ್ನು ನಿರ್ಧಾರ ಮಾಡುತ್ತದೆ. ವಾಕ್ಯ ಕೆಳಗೆ ಹೇಳ್ತದೆ, ಗೌರಿಶ್ರೀ ನೀತಿಯನ್ನು ಅನುಸರಿಸಿ ತನ್ನ ಸಹೋದರರನ್ನು ಪ್ರೀತಿಸುವವನು ದೇವರಿಂದ, ಪ್ರೀತಿಸದೇ ಇರುವವನು ದೇವರಿಂದ ಹುಟ್ಟಿದವನು ಅಲ್ಲ. ದೇವರಿಂದ ಹುಟ್ಟಿರುವಂಥದ್ದು ಏನ್ ಮಾಡ್ತದೆ? ನೀತಿ, ಸತ್ಯ, ದೇವರ ವಾಕ್ಯವನ್ನು ಅದು ಏನ್ ಮಾಡ್ತದೆ? ಅನುಸರಿಸಿ ನಡೆಯುತ್ತದೆ. ದೇವರು ನಮಗೆ ಏರ್ಪಡಿಸಿ ಕೊಟ್ಟಂತ ಸಭೆಯ ಸಹೋದರ ಸಹೋದರಿಯ ಸ್ನೇಹದಲ್ಲಿ ಬೆಳೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗೆ ಮಾಡುವುದಾದರೆ ಅದು ದೇವರಿಂದ ಹುಟ್ಟಿದು. ಆದ ಕಾರಣ 1 ಯೋಹನ 2ನೇ ಅಧ್ಯಾಯ, 1 ಯೋಹನ ಪತ್ರಿಕೆ 2:12 ಹೇಳ್ತದೆ, ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲೋ, ನಿನ್ನ ಶರೀರದಲ್ಲಿ ಸ್ವಸ್ಥತೆಯನ್ನು ತಗೊಂಡ್ಬರ್ತದೆ. ದೇವರ ವಾಕ್ಯವು ಬಿರುಗಾಗಿರುವಂತ ನಿನ್ನ ಕುಟುಂಬವನ್ನ ಸೇರಿಸುತ್ತದೆ. ದೇವರ ವಾಕ್ಯವು ನಷ್ಟಪಡಿಸಿರುವಂತ ನಿನ್ನ ಜೀವನದಲ್ಲಿ ಆಶೀರ್ವಾದವನ್ನು ಕೊಡುತ್ತದೆ. ಹಲ್ಲೆಲೂಯಾ. ದೇವರು ತನ್ನ ವಾಕ್ಯದಿಂದಲೇ ನಿನ್ನನ್ನು ನನ್ನನ್ನು ಹುಟ್ಟಿಸಿ ಆತನ ಸೂಚಿತದ ಪ್ರಕಾರ ನಮ್ಮನ್ನ ಪ್ರಥಮ ಫಲವಾಗಿ ದೇವರು ಇಟ್ಟಿದ್ದಾನೆ. ವಾಕ್ಯಕ್ಕೆ ಗಮನ ಕೊಡಬೇಕು. ವಾಕ್ಯ ಇಲ್ಲದೆ ಜೀವನ ಇಲ್ಲ. ನೀನು ವಾಕ್ಯಕ್ಕೆ ನೀನು ನಾನು ಹುಟ್ಟಿರುವುದಾದರೆ ವಾಕ್ಯ ಇಲ್ಲದಂತ ಜೀವನ ಅದು ಜೀವನವೇ ಇಲ್ಲ. ವಾಕ್ಯ ಹೇಳ್ತದೆ, ಗಮನಿಸಿರಿ, ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಏನಾಗಿದೆ? ಪಾಪಗಳು ಹೊಸದಾಗಿ ಹುಟ್ಟಿದವನೇ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ. ದೇವರು ನಿನ್ನ ನನ್ನ ಪಾಪವನ್ನು ಆತನ ಬೆನ್ನಿಂದ ಹಾಕಿಸ್ಬಿಟ್ಟಾನಂತೆ. ಆತನ ಬೆನ್ನು ಎಷ್ಟು ದೊಡ್ಡದು ಗೊತ್ತಾ ನಿನಗೆ? ಗೊತ್ತಿರಿ ನಿಮಗೆ ಆತನ ಬೆನ್ನು ಎಷ್ಟು ದೊಡ್ಡದಂತ? ಆಕಾಶ ಅವನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಆತನ ಬೆನ್ನನ್ನ ನೀನು ವರ್ಣಿಸೋದಾಗೋದಿಲ್ಲ. ಅದು ಹಿಂದೆ ಒಂದು ಹೋದರೆ ಹೋಯ್ತಷ್ಟೇ. ಪುನಗ ದೇವರು ಅದನ್ನ ಏನ್ ಮಾಡುವುದಿಲ್ಲ, ನೆನಪಿಸುವುದಿಲ್ಲ. ವಾಕ್ಯ ನಮ್ಮನ್ನ ಎತ್ತ ಕೂಡಲೇ ನಮಗೆ ಮಾಡಿದಂತ ಒಂದು ಸುಕೃತೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾಕೆಂದ್ರೆ ಪಾಪದ ಸಂಬಳ ಮರಣ, ಪಾಪದ ಸಂಬಳ ರೋಗ, ಪಾಪದ ಸಂಬಳ ಸಾಲ, ಪಾಪದ ಸಂಬಳ ಕಣ್ಣೀರು, ಪಾಪದ ಸಂಬಳ ಜೀವನದಲ್ಲಿ ಗೋಳಾಟ.
ಪಾಪದ ಸಂಬಳ ಅಸಮಾಧಾನ, ಪಾಪದ ಸಂಬಳ ಕುಟುಂಬದಲ್ಲಿ ಮರಣವನ್ನು ತರುತ್ತದೆ. ಹಲ್ಲೆಲೂಯಾ. ಆದ ಕಾರಣ ದೇವರು ಈ ಪಾಪವನ್ನು ಕ್ಷಮಿಸಿದೆ. ನನ್ನ ಪಾಪವನ್ನು ಕ್ಷಮಿಸಲ್ಪಟ್ಟ ಕಾರಣ ನಿಮಗೆ ಬರೆಯುತ್ತೇನೆ. ಏನ್ ಬರೆಯುತ್ತೇನೆ? ಅಪ್ಪ, ನೀವು ಕ್ಷಮಿಸಲ್ಪಟ್ಟವರು, ನೀವು ಪುನರುಜ್ಜೀವ ಹೊಂದಿದವರು, ನೀವು ನಾಶನಕ್ಕಲ್ಲ, ನಾಶವೇ ಆಗದಂತ ಬೀಜದಿಂದ ಹುಟ್ಟಿದವರೇ, ಗೌರಿಶ್ರೀ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನೀವು ನೀತಿವಂತರಾಗಿ ಪ್ರಥಮ ಫಲವಾಗಿ ಆಶೀರ್ವಾದಕ್ಕೆ ಯೋಗ್ಯರಾಗಿ ಆಗಿದಂತ ಕಾರಣ ನಿಮಗೆ ಬರೆಯುತ್ತೇನೆ. ಗಮನಿಸು, 1 ಯೋಹನ ಪತ್ರಿಕೆ 2:15-16 ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವನ್ನಾಗಲಿ ಪ್ರೀತಿಸಬೇಡ್ರಿ. ಹಲೋ, ವಾಕ್ಯ ಎಂಬುದಾದ ಬೀಜದಿಂದ ಹುಟ್ಟಿದವರೇ, ನನ್ನ ಪ್ರಿಯರೇ, ನನ್ನ ಪ್ರಿಯ ಸಭೆಯೇ, ವಾಕ್ಯ ಹೇಳುತ್ತದೆ, ಲೋಕವನ್ನ ಸ್ಟೈಲ್, ಲೋಕದಲ್ಲಿ ಆಡಂಬರ, ಲೋಕದಲ್ಲಿ ಲೋಕ ನಿನಗೆ ತೋರಿಸಿ ಕೊಡುವಂತ ಹಣದ ಆಸೆ, ಲೋಕ ನಿನಗೆ ತೋರಿಸಿ ಕೊಡುವಂತ ಕುಡುಕತನ, ಲೋಕ ನಿನಗೆ ತೋರಿಸಿ ಕೊಡುವಂತ ಗುಟ್ಕ, ಲೋಕ ನಿನಗೆ ತೋರಿಸಿ ಕೊಡುವಂತ ನಿರಂತರ ಇಲ್ಲದಂತ ಯಾವುದನ್ನು ಕೂಡ ನೀವು ಪ್ರೀತಿಸಬೇಡ್ರಿ. ಯಾಕೆ? ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ. ಗಮನಿಸ್ತೀರಾ? ಯಾಕೆ ಲೋಕವನ್ನು ಪ್ರೀತಿಸಬಾರದು? ಲೋಕವನ್ನು ಪ್ರೀತಿಸಿದ್ರೆ ತಂದೆಯ ಪ್ರೀತಿಯನ್ನು ಕಳ್ಕೊಳ್ತಾನೆ. ಯಾವ ಪ್ರೀತಿನ? ತಂದೆ ಪ್ರೀತಿಯನ್ನು ಕಳ್ಕೊಂಡವನ ಜೀವನ ಹೆಂಗೈತ್ರಿ? ತಂದೆ ಪ್ರೀತಿಯನ್ನು ಕಳ್ಕೊಂಡು ದೂರ ದೇಶಕ್ಕೆ ಹೋಗ್ತೀನಿ ಅಂದಾನೆ. ಯಾಕಂದ್ರೆ ದೂರ ದೇಶಕ್ಕೆ ಹೋಗಿ ಪಟ್ಟಿಂಗತನವಾಗಿ ಬದುಕುವುದಕ್ಕೆ, ದೂರ ದೇಶಕ್ಕೆ ಹೋಗಿ ಮಜಾ ಮಾಡುವುದಕ್ಕೆ, ಅನ್ಯರೊಂದಿಗೆ ಸೇರುವುದಕ್ಕೆ ತಂದೆಯನ್ನ ಏನ್ ಮಾಡ್ತಾ ಇದ್ದಾನೆ? ಬಿಟ್ಟು ದೂರ ದೇಶಕ್ಕೆ ಹೋಗ್ತಾ ಇದ್ದಾನೆ. ದೂರ ಹೋಗ್ಬೇಡ್ರಿ. ಇಲ್ಲಿ ಒಳಗಡೆ ಇದ್ರು ನಿಮ್ಮ ಮನಸ್ಸಿನಲ್ಲಿ ದೂರ ಹೋಗ್ಬೇಡ್ರಿ. ನೀವು ಕ್ರೈಸ್ತರಾಗಿದ್ರು ವಾಕ್ಯವನ್ನು ಬಿಟ್ಟು ದೂರ ಹೋಗ್ಬೇಡ್ರಿ. ವಾಕ್ಯವನ್ನು ಬಿಟ್ಟು ನಿನ್ನನ್ನು ಅಗಲಿಸುವಂತ ಎಂತ ಕಾರ್ಯಗಳಿಗೂ ಸಂದರ್ಭ ಕೊಡ್ಬೇಡ್ರಿ. ಎಂತ ಏನು ಸಂಬಂಧಗಳಿಗೂ ಸಂದರ್ಭ ಕೊಡಬೇಡ. ನಿನ್ನ ವಾಕ್ಯವನ್ನ ಬಿಟ್ಟು ಅಗಲಿಸುವಂತ ಎಲ್ಲವೂ ನಿನ್ನ ತಂದೆ ಪ್ರೀತಿಯಿಂದ ನಿನ್ನ ದೂರ ಕರ್ಕೊಂಡು ಹೋಗುತ್ತೆ. ದೂರ ಕರ್ಕೊಂಡು ಹೋಗಿದಾಗ ಗತಿ ನಿಮಗೆ ಗೊತ್ತಲ್ಲ. ಎಲ್ಲವನ್ನು ಕಳೆದುಕೊಂಡು ಪಟ್ಟಿಯನಾಗಿ ಬದುಕಿ ಹಂದಿ ತಿನ್ನುವಂತ ಊಟ ಕೂಡ ಸಿಗದೆ, ಎಲ್ಲರಿಂದ ಕೈ ಬಿಡಲ್ಪಟ್ಟವನಾಗಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನಾಗಿ, ವಾಕ್ಯ ಹೇಳುತ್ತದೆ, ಪಾಪ ಲೋಕವನ್ನು, ಲೋಕದಲ್ಲಿ ಇರುವುದನ್ನು ಪ್ರೀತಿಸಬೇಡ. ಒಂದು ವೇಳೆ ನೀನು ಪ್ರೀತಿಸುವುದಾದರೆ ತಂದೆಯ ಪ್ರೀತಿ ಅವರಲ್ಲಿ ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ಹೇಳಿಕೊಡುತ್ತದೆ. ಅದಕ್ಕೆ ಆ ಕಾರಣ ಲೋಕದಲ್ಲಿ ಇರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿರದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಪ್ರಥಮ ಫಲವನ್ನು ಕಳಿಸ್ಬಿಡ್ತದೆ, ನಿನ್ನ ವಿಶೇಷತೆಯನ್ನು ಕಳಿಸ್ಬಿಡ್ತದೆ. ನಾಶನ ಇಲ್ಲದಂತ ಜೀವಿತಕ್ಕೆ ಕರ್ಕೊಂಡ್ಬಂದಂತ ನಿಮ್ಮ ಜೀವಿತ, ಅಮೂಲ್ಯವಾದ ಜೀವಿತವನ್ನ ನಾಶ ಮಾಡಿಬಿಡ್ತದೆ ಲೋಕವು. ಅದರಲ್ಲಿ ಇರುವುದು ದೇವರಿಂದ ಬಂದಿತ್ತಲ್ಲ, ದೇವರಿಂದ ಹುಟ್ಟಿದ್ದಲ್ಲ, ಅದು ಲೋಕದಿಂದ ಹುಟ್ಟಿರದಾಗಿದೆ. ಅದರ ವಾಕ್ಯ ಹೇಳ್ತದೆ ನೋಡಿ, 1 ಯೋಹನ 2:17, ಲೋಕವು ಅದರ ಆಶ್ರಯವು ಕದಿಸಿ ಹೋಗುತ್ತದೆ. ಲೋಕ ಸ್ವಲ್ಪ ದಿವಸ ನಿನಗೆ ಆಸೆ ಚೆನ್ನಾಗಿರ್ತದೆ, ಸ್ವಲ್ಪ ದಿವಸ ಚೆನ್ನಾಗಿದ್ದಂಗೆ ಅನಿಸುತ್ತದೆ. ನೋಡಿ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ಮನುಷ್ಯರು ವಾಕ್ಯವನ್ನು ತಿಳ್ಕೊಂಡವನು ಟ್ರಾವೆಲ್ಸ್ ಇಟ್ಟುಕೊಂಡು ಗಾಡಿ ನಡೆಸುತ್ತಾ ಇದ್ದ ವ್ಯಕ್ತಿ, ಒಂದು ದಿವಸ ಇವನು ಡ್ಯೂಟಿ ನಿಮಿತ್ತವಾಗಿ ಹೊರಗಡೆ ಹೋಗಿದ. ದೂರ ಹೋಗಿದಾಗ ಇವನು ಮದುವೆ ಆಗಿದವನು, ಇವನು ಡ್ಯೂಟಿಗೆ ಹೋಗಿದಂತ ದಿನದಲ್ಲಿ ಇವನಿಗೆ ಮದುವೆ ಆಗಲಿಲ್ಲ. ಡ್ಯೂಟಿಗೆ ಹೋಗಿದಾಗ ಯವನಸ್ಥರು
ಅವನು ಒಂದು ಹೆಣ್ಣು ಮಗಳ ಸಂಗಡ ಒಂದು ವಿಭಚಾರಿಯ ಸಂಗಡ ತಪ್ಪು ಮಾಡಿಬಿಟ್ಟ. ಆ ಡ್ಯೂಟಿಗೆ ಹೋಗಿದ, ಅಲ್ಲಿ ಏನೋ ಒಂದು ಪ್ರೇರೇಪಣೆ ಆಯಿತು, ಆಸೆ ಆಯಿತು, ರೈಟ್. ಅವನದರ ಮರೆತುಬಿಟ್ಟ. ಮತ್ತೆ ಸಭೆಯಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾನೆ. ಒಂದು ದಿವಸ ಗಾಡಿ ನಡೆಸ್ಕೊಂಡು ಹೋಗುವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಯಿತು. ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ಬರು ಬಿದ್ದು ರಕ್ತ ಹೋಗ್ತಾರೆ. ಇವನು ಕನಿಕರ ಉಳ್ಳವನಾಗಿ ಅವನ್ನ ಹೋಗಿ ತಗೊಂಡು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ ನಂತರ ಅವನಿಗೆ ರಕ್ತ ಜಾಸ್ತಿ ಹೋಗಿದಂತ ಕಾರಣ ಡಾಕ್ಟರ್ ಹೇಳಿದ್ರೆ ಇವನಿಗೆ ರಕ್ತ ಹಾಕ್ಬೇಕಂತ ಹೇಳಿದಾಗ ಅವನ ಗ್ರೂಪ್ ಯಾವುದು ಎಂಬುದಾಗಿ ಇವನು ವಿಚಾರಿಸಿದಾಗ ಇವನ್ ಬ್ಲಡ್ ಗ್ರೂಪ್ ಅವನ ಬ್ಲಡ್ ಗ್ರೂಪ್ ಒಂದೇ ಇರುತ್ತೆ. ಅದಕ್ಕೆ ಅವನು ಹೇಳಿದ, ನನ್ನ ಬ್ಲಡ್ ಅನ್ನು ಅವನಿಗೆ ಕೊಡ್ರಿ ಅಂತ. ಸರಿ ಅಂತ ಇವನನ್ನ ಚೆಕ್ ಮಾಡುವುದಕ್ಕೆ ಕರ್ಕೊಂಡು ಹೋಗಿ ಇವನ್ ಬ್ಲಡ್ ಅನ್ನ ಚೆಕ್ ಮಾಡಿದ ಮೇಲೆ ಡಾಕ್ಟರ್ ಇವನನ್ನ ಸಪರೇಟ್ ಆಗಿ ಕರೆದು ಡಾಕ್ಟರ್ ಹೇಳಿದರು, ನಾನು ಹೇಳುವುದನ್ನು ನೋಡಿ ನೀವು ಹೆದರಬೇಡ, ನಿಮ್ಮ ಮನಸ್ಸುಗಳನ್ನ ಗಟ್ಟಿ ಮಾಡಿಕೊಳ್ಳಿ. ಯಾಕೆ ಡಾಕ್ಟರ್ ಹಿಂಗೆ ಹೇಳ್ತೀರಾ? ನಿನಗೆ HIV ಪಾಸಿಟಿವ್ ಇದೆ. ಅವನ ಹೃದಯದಲ್ಲಿ ದೊಡ್ಡ ಒಂದು ಕಲ್ಲು ಬಿತ್ತಲಾಯಿತು. ಸ್ವಲ್ಪ ದಿವಸ ಆಗಲಿಲ್ಲ, ಅದೇ HIV ರೋಗದಲ್ಲಿ ಅವನು ಸತ್ತ. ಇವನ ನಿಮಿತ್ತ ಅವನ ಹೆಂಡತಿಗೆ HIV, ಆಕೆಲು ಸತ್ತಳು. ಇವನ ನಿಮಿತ್ತ 2 ಮಕ್ಕಳಿಗೆ HIV, ಅವರು ಸತ್ತರು. ಕುಟುಂಬವೇ ಸರ್ವನಾಶವಾಯಿತು. ವಾಕ್ಯ ಹೇಳ್ತದೆ, ಲೋಕವು ಅದರ ಆಸೆ ಏನಾಗ್ತದೆ? ಗತಿಸಿ ಹೋಗುತ್ತದೆ, ಅದು ನಾಶ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವವನು. ಕರಗದ ಜೋರಾಗಿ ದೇವರ ಚಿತ್ತವನ್ನ, ದೇವರ ವಾಕ್ಯವನ್ನ ನೆರವೇರಿಸುವವನು ಎಂದಿಗೂ. ನಾನು ಒಂದು ನಿಮಗೆ ಹೇಳುತ್ತೇನೆ, ಪಾಪಕ್ಕೆ ಕಾಂಪ್ರಮೈಸ್ ಆಗಬೇಡ. ಪಾಪಕ್ಕೆ ಕಾಂಪ್ರಮೈಸ್, ನಾನು ದೇವರಿಗಾಗಿ ಇಷ್ಟು ಮಾಡ್ತೀನಿ, ಈ ಒಂದೇ ವಿಷಯದಲ್ಲಿ ನಾನು ವೀಕ್ ಆಗಿದ್ದೀನಿ, ಈ ಒಂದೇ ವಿಷಯ ದೇವರು ನನಗೆ ಅಡ್ಜಸ್ಟ್ ಮಾಡುವುದಿಲ್ಲವಾ? ಇದು ಒಂದು ವಿಷಯ ದೇವರಿಗಾಗಿ ಪ್ರಿಯವಾಗಿ ಎಷ್ಟೋ ಮಾಡುವಂತ ನನಗೆ ದೇವರು ಇದನ್ನು ಅಡ್ಜಸ್ಟ್ ಮಾಡುವುದಿಲ್ಲ. ಯಾಕೆಂದ್ರೆ ದೇವರು ಪಾಪಿಗಳಲ್ಲಿ ಸೇರದೆ ತನ್ನನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳುವಂತ ದೇವರು. ಪಾಪಿಗಳಲ್ಲಿ ಸೇರುವುದಿಲ್ಲ ಮಗನೇ. ಈ ಒಂದು ವಿಷಯ ಕೂಡ ನಿನಗೆ ವಿರುದ್ಧವಾಗಿ ಇರಬಾರದಪ್ಪ, ಇದನ್ನ ತಗಿಯಂತ ಹೇಳು. ಆ ಪಾಪವನ್ನ ಜಯಿಸುವಂತ ಒಂದು ಶಕ್ತಿಯನ್ನ ದೇವರು ನಿನಗೆ ಕೊಡುತ್ತಾರೆ. ಯಾಕೆಂದ್ರೆ ಸೈತಾನಿಂದ ಹುಟ್ಟಿದವರು ಏನಾಗಿದ್ದಾರೆ? ಪಾಪ ಮಾಡುತ್ತಾರೆ. ಸೈತಾನಿಂದ ಹುಟ್ಟಿದವರು ಪಾಪ ಮಾಡುತ್ತಾರೆ. ಅವನ ಆದಿಯಿಂದಲೇ ಪಾಪವನ್ನ ಏನ್ ಮಾಡ್ತಾ ಇದ್ದಾನೆ? ಪ್ರೇರೇಪಿಸುವಂತವನಾಗಿದ್ದಾನೆ. ನೋಡೋಣ, ಪಾಪ ಮಾಡುವವರು ಒಂದು ಯೋಹನ ಪತ್ರಿಕೆ 3:8 ವಾಕ್ಯವನ್ನ, ಪಾಪ ಮಾಡುವವನು ಎಲ್ಲಿಂದ ಹುಟ್ಟಿದಾನೆ? ಸೈತಾನಿಂದ ಹುಟ್ಟಿದಾನೆ. ಆದಿಯಿಂದಲೇ ಸೈತಾನು ಪಾಪ ಮಾಡುವನಾಗಿದ್ದಾನಲ್ವಾ? ಆದರೆ ಸೈತಾನ ಕೆಲಸವನ್ನು ಲಯಪಡಿಸುವುದಕ್ಕೋಸ್ಕರ ದೇವ ಕುಮಾರನು ಪ್ರಕಟವಾದ. ನೀವು ಸೈತಾನ್ ಕೆಲಸ ಅಂದ್ರೆ ಮಾತು ಮಂದ್ರ ಅಂತ ತಿಳ್ಕೊಂಡ್ರಲ್ಲ. ನೀವು ಸೈತಾನ ಕೆಲಸ ಅಂದ್ರೆ ಬರೀ ರೋಗಗಳನ್ನ, ಅವನು ತರುವಂತ ರೋಗಗಳನ್ನ ದೇವರು ಬಿಡಿಸುವುದನ್ನ ತಿಳ್ಕೊಂಡ್ರಲ್ಲ. ಸೈತಾನ್ ನಿಮಗೆ ನಷ್ಟ ಕೊಡ್ತಾನೆ, ಅದನ್ನ ಬಿಡಿಸಿ ಲಯಪಡಿಸುವುದೇ ದೇವರ ಕೆಲಸ ಅಂತ ತಿಳ್ಕೊಂಡ್ರಲ್ಲ. ಪ್ರಾಮುಖ್ಯವಾದದ್ದು ಸೈತಾನು ನಿನಗೆ ಪಾಪವನ್ನ ಪ್ರೇರೇಪಿಸ್ತಾನೆ. ದೇವರ ಕೆಲಸ ಎಂಬುದ ಆ ಪ್ರೇರೇಪಿಸುವಂತ ಪಾಪವನ್ನ ಅಳಿಸುವುದಾಗಿಯೇ ದೇವರ ಕುಮಾರನು ಪ್ರಕಟವಾದ. ಹಲ್ಲೆಲೂಯಾ. ಇದೆಯ ಕ್ರೈಸ್ತರಂದ್ರೆ ವಿಶೇಷವಾ? ದೇವರ ಮಕ್ಕಳು, ಯೇಸು ಕ್ರಿಸ್ತನ ಮಕ್ಕಳು ಅಂದ್ರೆ ವಿಶೇಷವಾ? ಅವರಿಗೆ ಪಾಪದ ಒಂದು ಪ್ರೇರೇಪಣೆ ಆಗುವುದಿಲ್ವಾ? ಅವರಿಗೆ ಟೆಂಪ್ಟೇಷನ್ ಆಗುವುದಿಲ್ವಾ? ಆಗ್ತದ. ಆದರೆ ಅವನ ಒಳಗಡೆ ಇರುವಂತ ಬೀಜ ನಾಶವಾಗುವಂತ ಬೀಜ ಅಲ್ಲ. ಸೈತಾನು ಪ್ರೇರೇಪಿಸುವಂತ ಪಾಪದ ಕ್ರಿಯೆಗಳನ್ನು ನಾಶ ಮಾಡಿ ಅವನನ್ನು ಉಳಿಸುವಂತ ಬೀಜ ಅವನ ಒಳಗೆ. ನೀನು ಹೇಳ್ಬೇಡ, ಪಾಪಕ್ಕೆ ನನಗೆ ಕಂಟ್ರೋಲ್ ಮಾಡದೆ ಮಾಡ್ಬಿಡ್ತೀನಿ. ಕಂಟ್ರೋಲ್ ಮಾಡುವಂತ ಆತ್ಮನು ನಿನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿನಗೆ ಪುನರ್ ಜೀವನ ತನ್ನ ವಾಕ್ಯದಿಂದ ಕೊಟ್ಟಿದ್ದಾನೆ.
ಆ ವಾಕ್ಯಕ್ಕೆ ಪಾಪದ ಸ್ವಭಾವ ಇಲ್ಲ, ಆದರೆ ಆ ವಾಕ್ಯಕ್ಕೆ ಪಾಪದ ಸ್ವಭಾವವನ್ನ ಅಳಿಸುವಂತ ಶಕ್ತಿ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಗಮನಿಸ್ರಿ, ವಾಕ್ಯ ಹೇಳುತ್ತದೆ. ಆದರೆ ಅನೇಕರು, ನೀವು ಒಂದು ವೇಳೆ 18ನೇ ವಾಕ್ಯ 1 ಯೋಹನ ಪತ್ರಿಕೆ 2:18 ಓದಿದ್ರೆ ಅನೇಕ ಸುಳ್ಳು ಪ್ರವಾದಿಗಳು ಬಂದಾರೆ, ಅನೇಕ ಸುಳ್ಳು ಉಪದೇಶಿಗಳು ಬಂದಾರೆ. ಈ ಸುಳ್ಳು ಉಪದೇಶಿಗಳು ಏನ್ ಮಾಡ್ತಾರೆ? ಪಾಪ ಮಾಡಬಹುದು, ಕುಡಿಯಬಹುದು, ವ್ಯಭಿಚಾರ ಮಾಡಬಹುದು ಎಂಬುದಾಗಿ ಉಪದೇಶ ಮಾಡ್ತಾರೆ. ಇವರನ್ನ ಇವರ ಅಲ್ಲಿಯೂ ಏನು ಡಿಜೆ ಹಾಕೊಂಡು ಅಲ್ಲಿಯೂ ಡಿಚಿಕೆ ಅಂತ ಕುಡಿಬಹುದು, ಇಲ್ಲಿ ಬಂದು ಆರಾಧನೆ ಮಾಡಬಹುದು, ಅಲ್ಲಿಯೂ ವಿಗ್ರಹ ಆರಾಧನೆಯಲ್ಲಿ ಇರುವಂತ ಪಂಕ್ತಿಯಲ್ಲಿ ಪಾಲ್ಗಾರಾಗಬಹುದು, ಇಲ್ಲಿಯೂ ಕೂಡ ದೇವರ ಪಂಕ್ತಿಯಲ್ಲಿ ಅಂತ ಬಾಯಿ ತೆರೆದು ಪಂಕ್ತಿಯನ್ನು ತೆಗಿಬಹುದು. ಇವರು ಈ ರೀತಿಯಾಗಿ ಉಪದೇಶ ಮಾಡಿ ಅನೇಕರನ್ನ ವಂಚಿಸುವಾಗ ಅನೇಕರಿಗೆ ಏನಾಗ್ತದೆ? ಏನಪ್ಪ ಇವರು ಯಾವಾಗಲೂ ಹಿಂಗೆ ನಡಿಬೇಕು, ಹಂಗೆ ನಡಿಬೇಕಂತ ಬಹಳ ರಿಸ್ಟ್ರಿಕ್ಷನ್, ಬಹಳ ಕಾರ್ಯಗಳನ್ನು ಹೇಳ್ತಾರೆ. ಇದು ನಮಗೆ ಆಗಲ್ಲ, ಅವರು ಹೇಳಿದರೆ ಚೆನ್ನಾಗಿದೆ ಎಂಬುದಾಗಿ ಸುಳ್ಳು ಉಪದೇಶಿಗಳ ಹಿಂದೆ ಹೋಗುವುದಕ್ಕೆ ಸಭೆ ಬಿಟ್ಟು ಹೋದವರು ಉಂಟು ಅಂತೆ. ವಾಕ್ಯ ಹೇಳ್ತಾರೆ, ಇವರು ಸಭೆಗಳನ್ನ ಬಿಟ್ಟು ಯಾಕೆ ಹೋಗ್ತಾರೆ? ಸತ್ಯದಲ್ಲಿ ನಡೆಯುವುದಕ್ಕೆ ಯಾಕೆ ಇವರಿಗೆ ಆಸೆ ಇಲ್ಲ? ಸತ್ಯದ ಉಪದೇಶ ಯಾಕೆ ಇವರಿಗೆ ಇಳಿತಾ ಇಲ್ಲ? ಸತ್ಯ ಉಪದೇಶ ಯಾಕೆ ಇವರಿಗೆ ಸೇರ್ತಾ ಇಲ್ಲ? ಇವರು ಯಾಕೆ ಸಭೆ ಬಿಟ್ಟು ಓಡ್ತಾರಂದ್ರೆ ವಾಕ್ಯ ಹೇಳ್ತಾರೆ, 1 ಯೋಹನ ಪತ್ರಿಕೆ 2:19 ಹೇಳ್ತಾರೆ, ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿ ಇರಲಿಲ್ಲ. ಯಾರಾಗಿರ್ಲಿಲ್ಲ? ಅವರು ಸತ್ಯ ಉಪದೇಶದಲ್ಲಿ ಮನಸ್ಸುಳ್ಳವರಾಗಿರ್ಲಿಲ್ಲ. ಇವರಂತಾರೆ ಇದು ಕಷ್ಟ ಅಂತ, ಅದರ ಸತ್ಯವೇದ ಹೇಳುತ್ತದೆ, ನಿನಗೆ ಪುನರ್ಜನ್ಮ ಕೊಟ್ಟಿದಂತ ವಾಕ್ಯ ನಿನಗೆ ಕಷ್ಟ ಕೊಡುವುದಕ್ಕಲ್ಲ, ನಿನಗೆ ನಾಶನ ಬರಬಾರದು ಎಂಬುದಾಗಿ ಕೊಟ್ಟಿದ್ದು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ನನ್ನ ಕುರಿಗಳು ನನ್ನ ಹಿಂದೆನೇ ಬರುತ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತದೆ, ನಾನು ಎಲ್ಲಿದ್ದೇನೋ ಅಲ್ಲಿ ನನ್ನ ಕುರಿಗಳು, ನನ್ನ ಸೇವಕನು ಇರುತ್ತಾನೆ, ನನ್ನ ಕುರಿಗಳು ನನ್ನ ತಂದೆಯಾದ ದೇವರ ಕೈ ಒಳಗಡೆ ಇದೆ. ಅಯ್ಯ, ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಎಂಬುದಾದ ವಾಕ್ಯದ ಮೂಲಕ ಆತನ ಸೂಚಿತದ ಪ್ರಕಾರ ದೇವರು ನಮ್ಮನ್ನು ಹುಟ್ಟಿಸಿ ಎಲ್ಲಿತಾನಂದ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರ ಒಳಗಡೆ ತಗೊಂಡು ಹೋಗಿ ನಮ್ಮ ಜೀವವನ್ನು ಇಟ್ಟಾನೆ. ಎಂತ ಮಹಿಮೆ ನೋಡಿ! ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಆ ಪರಿಶುದ್ಧನ ಒಳಗಡೆ ಒಂದು ದಿವಸ ಸಿಗರೆಟ್ ಸೇರಿಸಿದ್ದು, ಒಂದು ದಿವಸ ಕುಡಿದಿದ್ದು, ಒಂದು ದಿವಸ ವಿಭಚಾರ ಮಾಡಿದ್ದು, ಒಂದು ದಿವಸ ಸಿನಿಮಾ ಹುಚ್ಚಾಗಿ ತಿರುಗಾಡಿದ್ದು, ಒಂದು ದಿವಸ ಎಷ್ಟೋ ವ್ಯಕ್ತಿಗಳ ಹಿಂದೆ ಲವ್ ಅಂತ ಲೋ ಅಂತ ತಿರುಗಾಡಿದ್ದು, ಇದೆಲ್ಲ ರಕ್ಷಿಸಿ ಪವಿತ್ರನು ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತ ಆ ದೇವರ ಒಳಗಡೆ ನಮ್ಮ ಜೀವವನ್ನು ತಗೊಂಡು ಹೋಗಿ ಇಟ್ಟಾನ. ಹಲ್ಲೆಲೂಯಾ. ಒಂದೇ ಒಂದು ಶರಣ. ಸಿಂಹಾಸನದಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ
ಯೇಸುವ ನಮ್ಮ ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ವಾಕ್ಯ ಹೇಳ್ತದೆ, ಅವ್ರು ನಮ್ಮನ್ನು ಬಿಟ್ಟು ಹೊರಟು ಹೋದಲ್ಲಪ್ಪ, ಅವರು ನಮ್ಮವರಾಗಿ ಇರಲಿಲ್ಲ, ನಮ್ಮವರಾಗಿ ಇದ್ದರೆ ನಮ್ಮ ಜೊತೆಯಲ್ಲೇ ಇದ್ದಿರುವವರು. ಅಲೆಲೂಯಾ. ನಮ್ಮವರಾಗಿದ್ದರೆ ಸತ್ಯದ ಜೊತೆಯಲ್ಲಿಯೇ, ಪರಿಶುದ್ಧದ ಜೊತೆಯಲ್ಲಿಯೇ, ನೀತಿಯ ಜೊತೆಯಲ್ಲಿಯೇ, ಇನ್ನೂ ಪರಿಶುದ್ಧನು, ಇನ್ನೂ ನೀತಿವಂತನು, ಇನ್ನೂ ಅಭಿಷೇಕ, ಇನ್ನೂ ಪ್ರಾರ್ಥನೆ, ಇನ್ನೂ ದೇವರ ವಾಕ್ಯ, ಇನ್ನೂ ದೇವರ ಸಂಕಲ್ಪ, ಇನ್ನೂ ದೇವರ ಹತ್ರ, ಇನ್ನೂ ದೇವರ ಐಕ್ಯ. ಅಪ್ಪ, ಇನ್ನೂ ನಿನ್ನ ಹತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮವರಾಗಿದ್ದರೆ ದೇವರನ್ನ ಎಷ್ಟು ಅನುಭವಿಸಿದ್ರು ಕೊರತೆ ಇನ್ನೂ ಹೆಚ್ಚಾಗಿ, ಅಪ್ಪ ಇನ್ನೂ ಹೆಚ್ಚಾಗಿ. ಆದರೆ ಇವರು ಏನ್ ಮಾಡಿದ್ರು ಅಂತ, ಇವರು ನಮ್ಮವರಾಗಿ ಇಲ್ಲದೆ ಇರುವಂತ ಕಾರಣ ನಮ್ಮನ್ನು ಬಿಟ್ಟು ಓದದರಿಂದ ಕ್ರೈಸ್ತರು ಎಂದು ಎನಿಸಿಕೊಳ್ಳುವವರು ಎಲ್ಲರೂ ನಮ್ಮವರಲ್ಲವೆಂದು ಸ್ಪಷ್ಟವಾಗಿ ತಿಳಿದು ಬಂದಿದೆ. ನೀವು ಕ್ರೈಸ್ತರಲ್ಲ, ದೇವರ ಬೀಜದಿಂದ ಹುಟ್ಟಿದವರ ತಿಳ್ಕೊಂಡ್ರಿ. ಅಲೋ, ಡಿಫ್ರೆಂಟ್ ಉಂಟ್ರಿ. ದೇವರ ಬೀಜದಿಂದ ಹುಟ್ಟಿದು ಪಾಪಕ್ಕೆ ವೈರಿ. ದೇವರ ಬೀಜದಿಂದ ಹುಟ್ಟದೇ ಇರುವಂಥದ್ದು ಪಾಪಕ್ಕೆ ದಾಸ. ಏನೇನೆ? ದೇವರ ಬೀಜದಿಂದ ಹುಟ್ಟಿದು ಪಾಪವನ್ನ ವೈರಿತನ ಮಾಡುತ್ತಾರೆ. ದೇವರ ಬೀಜದಿಂದ ಹುಟ್ಟದೇ ಇದ್ದಿದ್ದು ಪಾಪಕ್ಕೆ ಗುಲಾಮನಾಗಿ, ಪಾಪಕ್ಕೆ ದಾಸನಾಗಿ ಇರ್ತಾರೆ. ಆದ ಕಾರಣ ಕ್ರೈಸ್ತರು ಎಲ್ಲರೂ ಏನಾಗಿಲ್ಲ, ಕ್ರೈಸ್ತರಂತ ಎನಿಸಿಕೊಳ್ಳುವವರು ಎಲ್ಲರೂ ನಮ್ಮವರಲ್ಲ. ಕ್ರೈಸ್ತರು ದೇವರು ನಿಜ ಕ್ರೈಸ್ತರಲ್ಲ, ನಾಶವಾಗದಂತ ಬೀಜದಿಂದ ಹುಟ್ಟಿದವರಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬಂದಿದೆ. 1 ಯೋಹಾನ 2:20 ಹೇಳ್ತಾರೆ, ನೀವು ಪವಿತ್ರನಾಗಿರುವ ಆತನಿಂದ. ಯಾರಿಂದ? ಪವಿತ್ರನಾಗಿರುವಂತ ದೇವರ ವಾಕ್ಯದಿಂದ, ಪವಿತ್ರನಾಗಿರುವಂತ ಯೇಸು ಕ್ರಿಸ್ತನಿಂದ ಅಭಿಷೇಕವನ್ನು ಹೊಂದಿದವರಾಗಿತ್ತು. ಹಲ್ಲೆಲೂಯಾ. ವಾಕ್ಯ ಹುಟ್ಟಿದ ಮೇಲೆ ನಿನ್ನ ಏನ್ ಮಾಡಿತ್ತು? ಅಭಿಷೇಕಿಸಿತ್ತು. ವಾಕ್ಯ ನಿಮ್ಮನ್ನು ಹುಟ್ಟಿಸಿದ್ರೆ ನಿಮ್ಮನ್ನು ಅಭಿಷೇಕಿಸೇ ಅಭಿಷೇಕಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಆತ್ಮವಾಗಿ ಜೀವವಾಗಿದೆ. ದೇವರ ವಾಕ್ಯ ಹೇಗಿದೆ? ಆತ್ಮವಾಗಿಯೂ ಜೀವವಾಗಿದೆ. ವಾಕ್ಯವು ನಿಮ್ಮನ್ನ ಹುಟ್ಟಿಸಿದ್ರೆ ನಿಮ್ಮನ್ನ ಅಭಿಷೇಕಿಸಿದ್ದು ನೀವು ಅಭಿಷೇಕ ಹೊಂದಿದವರಾಗಿದ್ದು ಎಲ್ಲವನ್ನು ಸಕಲವನ್ನು ತಿಳಿದುಕೊಳ್ಳುವಿರಿ. ನನಗೆ ಗೊತ್ತಿಲ್ಲ, ಹೇಳಕ್ಕಾಗಲ್ಲ, ನನಗೆ ಗೊತ್ತಿಲ್ಲದೆ ಮಾಡಿಬಿಟ್ಟಿನಿ, ಹೇಳಕ್ಕಾಗಲ್ಲ. ನೀವು ಹೊಂದಿದಂತ ಅಭಿಷೇಕ ನಿನಗೆ ಎಲ್ಲವನ್ನು ಬೋಧಿಸುತ್ತಾನೆ. ಹೊಂದಿದಂತ ಅಭಿಷೇಕ ನಿಮಗೆ ಎಲ್ಲವನ್ನು ಬೋಧಿಸುತ್ತದೆ. ಅದಕ್ಕೆ ಹೇಳ್ತಾನೆ, ಪ್ರಿಯರಾದ ನನ್ನ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಿನ್ನ ಪಾಪಕ್ಕೆ ಸತಿ ಹೊಸ ಮನುಷ್ಯನಾಗಿದೆ, ಹೊಸ ಜೀವನ. ಎಂತ ಜೀವನ ಗೊತ್ತಾ? ಶ್ರೇಷ್ಠವಾದ ಜೀವನ. ಇಡೀ ಸೃಷ್ಟಿಗಳಲ್ಲಿಯೇ ನೀನು ಪ್ರಥಮ ಫಲ. ಹಲ್ಲೆಲೂಯಾ. ನೀನು ಶ್ರೇಷ್ಠ. ದೇವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ, ದೇವರ ಮನುಷ್ಯನಿಗೂ ಅಸಾಧ್ಯವಾದದ್ದು ಒಂದಿರುವುದಿಲ್ಲ. ಕಾರಣ ಅವನಲ್ಲಿ ನೆಲೆಗೊಂಡಿರುವಂತಹ ಬೀಜ ಜೀವವುಳ್ಳ ಬೀಜ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತದೆ ನೋಡಿ, ಯೋಹಾನ ಸುವಾರ್ತೆ 6:63. ಈಗ ನಾನು ಹೇಳಿದವನ ಓದೋದನ್ನ ಕೇಳೋಣ. 6:63 ಓದಮ್ಮ. ಬದುಕಿಸುವಂತದ್ದು ಆತ್ಮ,
ಬದುಕಿಸುವಂಥದ್ದು ಆತ್ಮವೇ. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ. ಅಲೋ, ಗಮನಿಸಿರಿ, ಬದುಕಿಸುವಂಥದ್ದು ಆತ್ಮ. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾವು ನಿಮಗೆ ಹೇಳಿದಂತ ವಾಕ್ಯವೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಅದಕ್ಕೆ ಕರ್ತನ ವಾಕ್ಯ ಹೇಳ್ತದೆ, ಕೀರ್ತನೆ 107:20, ಆತನು ದೂತನ ಎಂಬಂತೆ ತನ್ನ ವಾಕ್ಯವನ್ನು ಕಲಿಸಿ ಅವರನ್ನು ಗುಣಪಡಿಸಿದ. ಎದರಿಂದ ಗುಣಪಡಿಸ್ತಾರೆ ದೇವರ? ಒಬ್ಬ ಹೆಣ್ಮಗಳು ಒಂದು ಪಾಸ್ಟರ್ಗೆ ಫೋನ್ ಮಾಡಿದಾಳೆ. ಫೋನ್ ಮಾಡಿ, ಪಾಸ್ಟರ್ ಹೇಳಿ ಅಮ್ಮ ಅಂತ ಹೇಳಿದಾಗ, ಪಾಸ್ಟರ್ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯಕ್ಕೆ ಹೋಗ್ತೀನಿ, ನಾನು ಸಾಯ್ತೀನಿ ಪಾಸ್ಟರ್. ಇವರಿಗೆ ಶಾಕ್. ಏನಮ್ಮ, ಅಂಗಡಿಯಲ್ಲಿ ಹೋಗಿ ತರಕಾರಿ ತಗೊಳ್ಳುವಂತ ರೀತಿಯಲ್ಲಿ ಸಾಯಕ್ಕೆ ಹೋಗ್ತೀನಿ ಅಂತ ಹೇಳ್ತೀರ? ಒಂದೇ ಒಂದು ಜೀವನ, ಹೋದ್ರೆ ಬರುವುದಿಲ್ಲ, ಯಾಕೆ ಸಾಯ್ಬೇಕು, ಏನ ಅವಶ್ಯ? ಆಕೆ ಹೇಳಿದಾಳೆ, ಪಾಸ್ಟರ್ ನಾನು ಒಂದು ಹುಡುಗನನ್ನು ಲವ್ ಮಾಡಿದೆ, ಅವನು ರೌಡಿ, ಅವನ ಅನೇಕ ಕೆಟ್ಟ ಚಟ್ಟಗಳು ಅವನ ಹತ್ರ ಇತ್ತು. ನಾನು ಅನ್ಕೊಂಡೆ, ನಾನು ದೇವರ ಮಗಳು, ಇವನನ್ನು ಹೆಂಗಾದ್ರೂ ಪ್ರೀತಿಸಿ ಇವನನ್ನು ಬದಲಾಯಿಸ್ಬಿಡ್ತೀನಿ ಅಂತ. ಏನಂತೆ ಅವರು ರೌಡಿ, ಅವರು ಅಶುದ್ಧರು, ಇವರು ಹೋಗಿ ಅವರನ್ನ ಲವ್ ಮಾಡಿ ಅವ್ರನ್ನ ಪ್ರೀತಿಸಿ ಅವ್ರನ್ನ ಬದಲಾಯಿಸ್ಬಿಡ್ತಾರಂತೆ. ಸರ್, ಪಾಪಿಯನ್ನ ರಕ್ಷಿಸುವುದಕ್ಕೆ ನಿನಗೆ ಶಕ್ತಿ ಇದೆಯಾ? ಪಾಪಿಯನ್ನ ಬದಲಾಯಿಸುವುದಕ್ಕೆ ನಿನಗೆ ಶಕ್ತಿ ಇದೆಯಾ? ಸುವಾರ್ತೆ ಸಾಗೋದು ಮಾತ್ರ ನನ್ನ ಕರ್ತವ್ಯ. ಪಾಪಿಯನ್ನ ಪಾಪದಿಂದ ಬಿಡಿಸುವಂತ ಶಕ್ತಿ ನಿನಗಿಲ್ಲ, ನನಗಿಲ್ಲ. ಅದು ದೇವರ ವಾಕ್ಯಕ್ಕೆ ಮಾತ್ರ. ಹಲ್ಲೆಲೂಯಾ. ಯೇಸು ಮಾತ್ರ ಒಂದು ಪಾಪಿಯನ್ನ ಬದಲಾಯಿಸುವುದಕ್ಕೆ ಸಾಧ್ಯ. ವಾಕ್ಯ ಹೇಳ್ತಾ ಮೋಸ ಹೋಗ್ಬೇಡ್ರಿ. ಯಾರನ್ನಾದ್ರೂ ಹೋಗಿ ನಾನು ಅವರನ್ನ ಬದಲಾಯಿಸ್ಬಿಡ್ತೀನಿ ಅಂತ ಇಂಥದ್ದೊಂದು ಮೂರ್ಖತನವಾದ ಬುದ್ಧಿ ಇಟ್ಕೋಬೇಡ. ಗಂಡಸರು ಸರಿ, ಹೆಣ್ಮಕ್ಳು ಸರಿ, ಮೋಸ ಹೋಗ್ಬೇಡ್ರಿ. ದುರ್ಸಹವಾಸ ಸದಾಚಾರವನ್ನ ಕೆಡಿಸುತ್ತಾರೆ. ಏನ್ ಮಾಡ್ತದ? ಸಹವಾಸನೇ ದುರ್ಸಹವಾಸ. ಅದು ಯಾವತ್ತೂ ಕೂಡ ನಿನ್ನ ಉದ್ಧಾರ ಮಾಡಲ್ಲ. ಸರಿ, ಹೀಗೆ ಅವನನ್ನ ಮನ ತಿರುಗಿಸ್ಬೇಕು, ಬದಲಾಯಿಸ್ಬೇಕಂತ ಒಂದು ಮನೆನೇ ಮಾಡ್ಬಿಟ್ಟಾಳಂತೆ. ಮದುವೆಗೆ ಮುಂಚೆ ಮನೆ ಮಾಡಿ ಒಂದು ರೂಮ್ ತಗೊಂಡು ಅದರಲ್ಲಿ ಹೋಗಿ ಅವನ್ನ ಏನ್ ಮಾಡ್ತಾಳಂತೆ, ಅವನಿಗೆ ಸ್ವಾರ್ಥೆ ಹೇಳಿ ಅವನನ್ನ ಒಳ್ಳೆಯವನಾಗಿ ಮಾಡ್ತಾಳಂತೆ. ಊರುಗಳು ಕೆಟ್ಟೋದ ಪಾಪ, ಅವನು ಕೆಡಿಸಿದ. 3 ವರ್ಷ ಅವನು ಈಕೆ ಸಂಗ್ರಹ ಇದ್ದು 3ನೇ ವರ್ಷಕ್ಕೆ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟ. ಈಕೆ ಹೇಳ್ತಾಳೆ, 3 ವರ್ಷ ಅವನ ಪ್ರೀತಿಯಲ್ಲಿ ಇದ್ದೆ, ಈಗ ಅವನ ಪ್ರೀತಿ ನನ್ನ ಬಿಟ್ಟು ಹೋಗಿದ ಮೇಲೆ ನನಗೆ ಜೀವನ ಮಾಡಕ್ ಆಗ್ಲಿಲ್ಲ, ನಾನು ಸಾಯ್ತೀನಿ ಅಂತಾನೆ. ಯಾರಿಗೆ? ಪಾಸ್ಟರ್ಗೆ. ಪಾಸ್ಟರ್, ನನಗೆ ದುಃಖ ಬರುವಾಗ, ವೇದನೆ ಬರುವಾಗ, ಸೋಲು ಬರುವಾಗ ನಾ ಕೂತ್ಕೊಂಡು ಹಾಡುಗಳನ್ನ ಕೇಳ್ತಾ ಇದ್ದೆ. ಆದ್ರೆ ಹಾಡುಗಳನ್ನ ಕೇಳ್ತಾ ಇರುವಾಗ ಸ್ವಲ್ಪ ಸಮಾಧಾನ ಆಗ್ತಾ ಇದ್ದೀನಿ. ಹಾಡು ಕೇಳಿ ಮುಗಿಸಿದ ಕೂಡಲೇ ಏನಾಗ್ಬಿಡ್ತದೆ, ಮತ್ತೆ ನಾನು ಸಾಯ್ಬೇಕು, ಡಿಪ್ರೆಷನ್, ಮತ್ತೆ ನನ್ನ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದಂತ ಕಾರ್ಯ ಬರ್ತಾ ಇದೆ. ಪಾಸ್ಟರ್ ಅವ್ರು ಹೇಳಿದ್ರಂತೆ, ಬರೀ ಹಾಡನ್ನೇ ಕೇಳ್ತಾ ಇದೆಯಮ್ಮ, ಆ ಹಾಡು ಬರೀ ಹಾಡು. ಯಾರಾದ್ರೂ ಬರೀ ಹಾಡೇ ಕೇಳ್ತಾ ಇದ್ರೆ ಆ ಪಾಸ್ಟರ್ ಹೇಳಿದ್ರಂತೆ, ಆ ಹೆಡ್ಫೋನ್ ಅನ್ನ ಬಿಸಾಡು, ಹೋಗಿ ಬೈಬಲ್ ತಗೊಂಡು ಹೋದ ಅಂತ. ನಿಮಗೆ ಅದನ್ನೇ ದೇವರು ಹೇಳ್ತಾರೆ. ಕರೆಗಳು ತಟ್ಟಿ, ಇದು ಕೈ ತಟ್ಟು. ಬರೀ ಹಾಡಲ್ಲ, ಆತ್ಮೀಯವಾದ ಹಾಡು ಕೇಳು. ಅದರ ವಾಕ್ಯ ಗೊತ್ತಿಲ್ಲದೆ ನೀನು ಹಾಡು ಕೇಳಿ ನಿನಗೆ ಏನು ಪ್ರಯೋಜನ ಇಲ್ಲ. ವಾಕ್ಯ ಹೇಳುತ್ತದೆ, ದೇವರು ತನ್ನ ವಾಕ್ಯವನ್ನ ಕಲಿಸಿ ಏನ್ ಮಾಡ್ತಾನಂದ್ರೆ, ದೂತನೆಂಬಂತೆ ಕಲಿಸಿ ಆತನು ಗುಣಪಡಿಸುತ್ತಾನೆ, ಬಿಡುಗಡೆ ಮಾಡುತ್ತಾನೆ. ವಾಕ್ಯ ಓದನ ಕೀರ್ತನೆ 78ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಆದ ಕಾರಣ ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿ ಕೊಡ್ರಿ, ನನ್ನ ವಾಕ್ಯಗಳನ್ನ ಲಾಲಿಸು. ಯಾವುದನ್ನ ಗಮನಿಸು? ವಾಕ್ಯದ ಮೇಲೆ ಗಮನ ಇಡು. ವಾಕ್ಯ ನಿನ್ನ ಹುಟ್ಟಿಸಿತ್ತು, ನೀನು ವಾಕ್ಯಕ್ಕೆ ಹುಟ್ಟಿದಿ. ವಾಕ್ಯವನ್ನು ನಿನ್ನ ಗುಣಪಡಿಸುತ್ತದೆ. ವಾಕ್ಯವನ್ನು ಏನ್ ಮಾಡು? ಲಾಲಿಸು. ವಾಕ್ಯ ಹೇಳ್ತದೆ, ಇಲ್ಲಿ ಗಮನಿಸೋಣ. ಕೀರ್ತನೆ 119:101 ಹೇಳ್ತದೆ, ಅವನು ಹೇಳ್ತಾ ಇದ್ದಾನೆ, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು
ನಮಗೆ ಹುಟ್ಟಿಸುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ಇನ್ನು ಕೆಳಗಡೆ ಹೋಗಿ ಓದಿ ನೋಡೋಣ. ಕೀರ್ತನೆ 119:9 ನೀವು ಓದಿ ನೋಡಿದ್ರೆ, ನಿನ್ನ ವಾಕ್ಯವನ್ನ ಯವನಸ್ಥಿಯೇ, ನಿನ್ನನ್ನ ದೇವರು ಹೇಗೆ ಶುದ್ಧಿಪಡಿಸುತ್ತಾನೆ. ನಿನ್ನ ನಡತೆಯಲ್ಲಿ ನೀನು ಪರಿಶುದ್ಧನಾಗಿ ಇರಬೇಕಂದ್ರೆ ದೇವರು ಎದರಿಂದ ಶುದ್ಧಿಪಡಿಸುತ್ತಾನೆ? ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವರು. 24 ಗಂಟೆ ಹಾಡುಗಳು ಬಡನೆ. ನಮ್ಮ ಊರಲ್ಲಿ ತಲೆಯಲ್ಲಿ ಪೊಲೀಸ್ ಹರಿದ ಬರ್ತಾನೆ. ಅವಾಗ ನಾವು ಸಣ್ಣ ವಯಸ್ಸಲ್ಲಿರುವಾಗ ಯಾರನ್ನ ಫಸ್ಟ್ ಹಿಡಿತಾನೆ ಗೊತ್ತಾ? ರೋಡಲ್ಲಿ ಪೊಲೀಸ್ ವ್ಯಾನ್ ಬರುವಾಗ ಅಲ್ಲಿ ತಲೆಗೆ ಕಲರ್ ಹಚ್ಕೊಂಡು ಕೂತಿದಾನಲ್ಲ, ಕೆಂಪು ಕಲರು, ಹಸಿರು ಕಲರು, ಇದನ್ನ ಹಚ್ಕೊಂಡು ಕೂತಾನ, ಅವನನ್ನ ಫಸ್ಟ್ ಹಿಡಿತಾನ. ಹಲ್ಲೆಲೂಯಾ. ನೀ ಯಾರು ಹಾಡು ಕೇಳ್ತಿ? ಹಾಡು ಕೇಳಕ್ಕೆ ಚೆನ್ನಾಗಿದೆ. ಹಲ್ಲೆಲೂಯಾ. ಆ ಹಾಡು ಒಳಗಡೆ ವಾಕ್ಯವನ್ನು ಗಮನಿಸಿ ಮಗನೇ. ಕೆಲವರಿಗೆ ವಾಕ್ಯ ಓದಿದ್ರೆ ನಿದ್ದೆ ಬರ್ತದೆ, ಹಾಡು ಕೇಳ್ತಾರೆ. ವಾಕ್ಯ ಇಲ್ಲದಂತ ಹಾಡು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಕೊನೆಯದಾಗಿ ನಾನು ಹೇಳಿ ಮುಗಿಸಲಿಕ್ಕೆ ಬಯಸುತ್ತೇನೆ. ಕೀರ್ತನೆ 119:49 ಕೀರ್ತನೆ ಹೇಳುತ್ತದೆ, ನಾನು ನಿರೀಕ್ಷಿಸುವಂತೆ ಮಾಡಿದ ನಿನ್ನ ವಾಕ್ಯವನ್ನು ನಿನ್ನ ಸೇವಕನಿಗೋಸ್ಕರ ನೀನು ನೆನಪು ಮಾಡಿಕೋ. ಸರ್, ನಿರೀಕ್ಷೆ ಇಲ್ಲ ಸರ್, ಜೀವನದಲ್ಲಿ ನಂಬಿಕೆ ಇಲ್ಲ ಸರ್. ತಂಗಿ, ಜೀವನದಲ್ಲಿ ನಂಬಿಕೆ ಇಲ್ಲ, ಕಳ್ಕೊಂಡ್ಬಿಟ್ಟೆ. ಜೀವನದಲ್ಲಿ ನಿರೀಕ್ಷೆ ಇಲ್ಲ ಪಾಸ್ಟರ್, ನಾನು ಏನ್ ಮಾಡೋದು? ಹೋಗಿ ಸತ್ಯ ವೇದದ ವಾಕ್ಯವನ್ನ ಗಂಟೆ ಕೂತ್ಕೊಂಡು ಓದು. ನಿನಗೆ ನಿರೀಕ್ಷೆ ಬರ್ತದೆ, ನಿನಗೆ ನಂಬಿಕೆ ಬರ್ತದೆ, ನಿನಗೆ ಜಯ ಬರ್ತದೆ, ನಿನಗೆ ಸುಖ ಬರ್ತದೆ, ನಿನಗೆ ಬಿಡುಗಡೆ ಬರ್ತದೆ. ಯಾಕೆಂದ್ರೆ ಆ ವಾಕ್ಯವೇ ನಿನ್ನ ಹುಟ್ಟಿಸಿದ್ದ, ಆ ವಾಕ್ಯವೇ ನಿನಗೆ ಪುನರ್ಜನ್ಮ ಕೊಟ್ಟಿದ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಕೊಂಡಾಗಲಿ. ಮುಗಿಸ್ಬಿಡೋಣ. ಕೀರ್ತನೆ 119:65 ಹೇಳ್ತದೆ, ಓ ಕರ್ತನೇ, ನಿನ್ನ ವಾಕ್ಯದ ಪ್ರಕಾರ ನಿನ್ನ ಸೇವಕನಿಗೆ ಒಳ್ಳೆಯದನ್ನು ಮಾಡಿದಿ. ಯಾವುದನ್ನ ಒಳ್ಳೆಯದು ಮಾಡ್ತದನ? ವಾಕ್ಯ ಬಿಟ್ಟವನೇ, ಪ್ರಾರ್ಥನೆ ಬಿಟ್ಟವನೇ, ವಾಕ್ಯ ಬಿಟ್ಟವಳೇ, ಪ್ರಾರ್ಥನೆ ಬಿಟ್ಟವಳೇ, ಇದ್ರ ಒಳಗಡೆ ಇದ್ದೀರಾ? ನಿನ್ನ ಜೀವನದಲ್ಲಿ ಒಳ್ಳೆಯದನ್ನ ಕಳ್ಕೊಂಡ್ರಿ, ನಿನ್ನ ಜೀವನದಲ್ಲಿ ಒಳ್ಳೆಯದನ್ನ ನಿರಾಕರಿಸಿ ತಳ್ಳಿಬಿಟ್ಟಿ. ಒಳ್ಳೆಯದು ನಿನಗೆ ಬೇಕಂದ್ರೆ ಸತ್ಯದ ವಾಕ್ಯ ಉಪದೇಶ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸೂಚಿತದ ಪ್ರಕಾರ ತನ್ನ ವಾಕ್ಯ ಉಪದೇಶದಿಂದ, ತನ್ನ ವಾಕ್ಯದಿಂದ ನಿನ್ನನ್ನು ನನ್ನನ್ನು ಆತನು ಹುಟ್ಟಿಸಿ ನಮ್ಮನ್ನು ಪ್ರಥಮ ಫಲವಾಗಿ ದೇವರು ಮಾಡಿದಾನೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ